ನ್ಯಾಯಾಂಗ ಬಂಧನ ಅಂತಂದರೆ ಹೇಗೆ ಅಂತಂದರೆ, ಯಾವುದೇ ಒಂದು ಆರೋಪಿನ ಪೊಲೀಸ್ನವರು ಬಂಧಿಸಿ ಆ ವ್ಯಕ್ತಿಯನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಿ ಅಂತೇಳಿ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾರೋ, ಆ ಹಾಜರು ಮಾಡಿದ ನಂತರದಲ್ಲಿ ನ್ಯಾಯಾಲಯ ಏನು ಹೇಳುತ್ತೆ, ಪೊಲೀಸ್ನವರಿಗೆ ಇನ್ಮೇಲೆ ತನಿಖೆಗೆ ಅವಶ್ಯಕತೆ ಇಲ್ಲ ಆರೋಪಿ ಅಂತೇಳಿ ಕಂಡು ಬಂದಾಗ ಆ ವ್ಯಕ್ತಿಯನ್ನು ಜುಡಿಷಿಯಲ್ ಕಸ್ಟಡಿ ಕೊಡ್ತಕ್ಕಂಥದ್ದು ಪ್ರಕ್ರಿಯೆ ಕೊಡ್ತದೆ, ಜುಡಿಷಿಯಲ್ ಕಸ್ಟಡಿ ಕೊಡ್ತದೆ. ಕಾನೂನು ಪ್ರಕಾರವಾಗಿ ಹೆಂಗೆ ಅಂದರೆ 50 ಡೇಸ್ಗೊಂದ್ಸಲ ಆ ವ್ಯಕ್ತಿನ ಜುಡಿಷಿಯಲ್ ಕಸ್ಟಡಿ ಕೊಡ್ತಕ್ಕಂಥದ್ದು ನಿಯಮ. 15 ದಿನಕ್ಕೊಂದ್ಸಲ, 14 ದಿನಕ್ಕೊಂದ್ಸಲ ಅವನ್ನ ಜೈಲಿಂದ ತಗೊಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ಒಂದು ವೇಳೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಜೈಲಿಂದನೇ ಅವ್ರಿಗೆ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ತೋರಿಸ್ಬೇಕು ಮ್ಯಾಜಿಸ್ಟ್ರೇಟ್ಗೆ. ಇದು ಪ್ರೊಸೀಜರು. ಒಂದು ವೇಳೆ ಕೋರ್ಟ್ನಲ್ಲಿ ಇವರೇನಾರ ಒಂದು ವೇಳೆ ಪೊಲೀಸರು ಮತ್ತೇನಾರ ಮಧ್ಯದಲ್ಲಿ ಮಧ್ಯಂತರ ಅರ್ಜಿಗಳನ್ನು ಹಾಕ್ಕೊಂಡ್ರೆ, ಇಲ್ಲ ನಮ್ಗೆ ಆರೋಪಿ ಅವಶ್ಯಕತೆ ಇದೆ ಹಾಗಾಗಿ ನಮ್ಗೆ ಅವನ್ನ ಕಸ್ಟಡಿ ಕೊಡಿ ಅಂತ ಅರ್ಜಿ ಹಾಕ್ಕೊಂಡು ಅದನ್ನು ಸಹ ಮಧ್ಯಂತರ ಆದೇಶಗಳು ಹಲವಾರು ಬಾರಿ ಆಗ್ಬೋದು. ಹಾಗಾಗಿ ನ್ಯಾಯಾಲಯ ಏನಪ್ಪ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದ ನಂತರದಲ್ಲಿ ಅವನು ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ತಕ್ಕಂಥದ್ದು, ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಮಾಡ್ತಕ್ಕಂಥದ್ದು.